ವೈನ ಪಕ್ಷದವನೆಂದು ಅರಿತಿದ್ದರೂ ಕೂಡ ನನ್ನನ್ನು ಇಷ್ಟು ದೂರ ಕರೆತರಲು ಕಾರಣವಾದರೂ ಏನು ದೇವ? ಕರ್ಣ, ನೀನು ನನ್ನ ಪ್ರಿಯ ಬಂಧು ಪ್ರಥಮ ಪಾಂಡವ ಕುಂತಿ ದೇವಿಯ ಜ್ಯೇಷ್ಠ ಪುತ್ರ. ಏನು ನಾನು ನಿನ್ನ ಪ್ರಿಯ ಬಂಧುವೆ? ಹೌದು ಕರ್ಣ. ಪ್ರಥಮ ಪಾಂಡವ? ಹೌದು. ಕುಂತಿ ದೇವಿಯ ಜ್ಯೇಷ್ಠ ಪುತ್ರ? ನಿಜ. ಚೆನ್ನಾಗಿದೆ ಕೃಷ್ಣ ಈ ನಿನ್ನ ವಿನೋದ ಪ್ರಸಂಗ. ಓಹೋ ತಿಳಿಯಿತು, ಇದು ಯುದ್ಧದ ಕಾಲ, ಅದರಲ್ಲಿಯೂ ನೀವು ಪಾಂಡವರ ಪಕ್ಷಪಾತಿ, ಅವರ ತಲೆ ಕಾಯಲು ನನ್ನನ್ನು ಹೀಗೆ ಮರಳು ಮಾಡುತ್ತಿರುವೆಯಾ ದೇವ? ಕರ್ಣ, ನನ್ನ ಮಾತನ್ನು ಸತ್ಯವೆಂದು ನಂಬು ಕರ್ಣ. ಸತ್ಯವೆಂದು ನಂಬಲು ಸತ್ಯವೆಂದು ನಂಬಲು ಸಹಜವಾದ ಆಧಾರವೇನಿರುವುದು ಪರಮಾತ್ಮ? ಏಕಿಲ್ಲ ಕರ್ಣ. ನಿನ್ನ ತಾಯಿಯಾದ ಕುಂತಿ ದೇವಿಯು ತಾನು ಕನ್ನಿಕಾವಸ್ಥೆಯಲ್ಲಿದ್ದಾಗ
ಫಲಿಸುವವೋ ಇಲ್ಲವೋ ಎಂಬ ಚಾಪಲ್ಯದಿಂದ ಮೊದಲನೆಯ ಮಂತ್ರವಾದ ಸೂರ್ಯ ಮಂತ್ರವನ್ನು ಜಪಿಸಲು ನೀನು ಜನಿಸಿದೆ. ಈ ಲೋಕದ ಅಪವಾದಕ್ಕೆ ಎದುರಿ ನಿನ್ನ ತಾಯಿಯಾದ ಕುಂತಿದೇವಿ ನಿನ್ನನ್ನು ಗಂಗಾ ನದಿಯಲ್ಲಿ ಬಿಸಾಡಿದೆ. ಒಬ್ಬ ಓರ್ವ ಸೂತನ ಕೈಯಲ್ಲಿ ಸಿಕ್ಕಿ ಅವನ ಲಾಲನೆಯ ಪೋಷಣೆಯಲ್ಲಿ ಬೆಳೆದು ದತ್ತವನಾಗಿ ಈಗ ಈ ಸುಯೋಧನನ ಆಸ್ಥಾನದಲ್ಲಿ ಮಾಂಡಲಿಕನಾಗಿರುವೆ ಕರ್ಣ, ಮಾಂಡಲಿಕನಾಗಿರುವೆ ಕರ್ಣ. ಈಗಲೂ ನನ್ನ ಸಂಗಡವ ಆ ಪಾಂಡವರನ್ನು ಕೌರವರನ್ನು ನಿನ್ನ ಪಾದದ ಮೇಲೆ ಕೆಳದಂತೆ ಸಮಸ್ತ ಸಾಮಂತರಿಂದಲೂ ಓಲೈಸಿಕೊಂಡು ರಕ್ತ ಸಿಂಹಾಸನ ಮೇಲೆ ರಾಜ್ಯಭಾರ ಮಾಡುವಂತೆ ಬಾಕರಣ. ದೇವ, ಪಾಂಡವರು ನನ್ನ ಸಹೋದರರು. ಹೌದು, ಪರಮ ಭಾಗ್ಯವತಿ ಜನನಿಯಾದ ಕುಂತಿ ದೇವಿಯು ನನ್ನ ಹೆತ್ತ ತಾಯಿ. ಇದು ನಿಜವಾಗಲಿ ಸತ್ಯ ಸಂಗತಿಯೇ ದೇವ? ಕರ್ಣ, ನೀನು ಆರಾಧಿಸುತ್ತಿರುವ ಆ ಸೂರ್ಯ ದೇವನ ಆಯವು ನಿನ್ನ ಜನ್ಮ ವೃತ್ತಾಂತವು ಸತ್ಯ ಸತ್ಯ ಸತ್ಯ. ಓ ನನ್ನ ಭಾಗ್ಯದ ದುರ್ವಿಧಿಯೇ, ನನ್ನನ್ನು ಎಷ್ಟು ಪರಿಪರಿಯಾಗಿ ಕಾಡುತ್ತಿರುವೆ ದೇವ. ದೇವಾ, ಶೋಧನೆಗೆ
ವಾತ್ಸಲ್ಯವನ್ನು ಕರುಳಿಗೆ ಸುತ್ತಿಯಾಗಿಕೊಂಡ ಪಾಂಡವರು ಇವರೀರುವರಲ್ಲಿ ಯಾರನ್ನು ಆಶ್ರಯಿಸಲಿ, ಯಾರನ್ನು ತಿಳಿಸಲಿ ಒಂದು ತಿಳಿಯದಂತಾಗಿದೆ ಪರಮಾತ್ಮ. ಕರ್ಣ, ಮನಸ್ಥೈರ್ಯವನ್ನು ನಾಶ ಮಾಡಿಕೊಳ್ಳಬೇಡ. ನಿನ್ನ ಜನ್ಮ ವೃತ್ತಾಂತವನ್ನು ನಿನಗೆ ತಿಳಿಸಿ ನಿನ್ನನ್ನು ದುಷ್ಕೀರ್ತಿ ಕಾರಣದಿಂದ ಉದ್ಧಾರ ಮಾಡಿದ್ದೇನೆ. ಇನ್ನು ಮುಂದೆ ನೀನು ಯಾರನ್ನು ಆಶ್ರಯಿಸಬೇಕು, ಯಾರನ್ನು ತ್ಯಜಿಸಬೇಕು ನೀನೇ ನಿರ್ಧರಿಸು. ಕರ್ಣ, ನಿನ್ನ ತಾಯಿಯಾದ ಕುಂತಿದೇವಿ ನಿನ್ನನ್ನು ಕಂಡ ಆಗಲಿಲ್ಲ ಆ ದಿನವ ಆ ಕರ್ಣನಾರು ಆ ಕರ್ಣನನ್ನು ಕಂಡರೆ ನನ್ನ ಮನಸ್ಸು ಕರಗುವುದೇಕೆ ಎಂದು ಕೇಳುತ್ತಿದ್ದೆವು. ಈಗ ತಾನೇ ಆಕೆಗೆ ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ಬಂದರು. ನಿನ್ನನ್ನು ಕಾಣಲೆಂದು ಗಂಗಾ ತೀರದಲ್ಲಿ ಕಾಯುತ್ತಿರುವುದು. ಆ ಕರ್ಣ, ನಿನ್ನ ತಾಯಿಯನ್ನು ಕಾಣಲು ಹೋದಾಗ ನೀನು ಅವಳ ಮನಸ್ಸನ್ನು ನೋಯಿಸಬೇಡ ಕರ್ಣ, ನೋಯಿಸಬೇಡ. ನಾನು ಬಂದು ಬಹಳ ವೇಳೆ ಆಯ್ತು. ನಾನಿನ್ನು ಬರಲೇ. ನಮ್ಮ ಚಿತ್ತ ಪರಮಾತ್ಮ. ಮಂಗಳವಾರ ಶ್ರೀಕೃಷ್ಣ ಪರಮಾತ್ಮನು ಎಂದಿಗೂ ಅಸತ್ಯವನ್ನು ಬೀಳಿಸಿಕೊಳ್ಳಲ್ಲ. ಧರ್ಮ ಧರ್ಮವೆಲ್ಲ ಧರ್ಮವನ್ನೇ ತನ್ನ ಉಸಿರಾಗಿಸಿಕೊಂಡಿರುವ ಸಹೋದರನೇ, ಸಾವಿರಾರ ಬಲಗಳೆಲ್ಲ ರೌದ್ರಾಂಶ ಸಂಭೂತನಾದ ಭೀಮಸೇನನು ನನ್ನ ಸಹೋದರನೇ. ತೇಜೋಮಯ ರೂಪಿಗಳಾದಂತಹ ನಕುಲ ಸಹದೇವರು ಕೂಡ ನನ್ನ ಅನುಜರೇ. ಪಾಂಡುರಾಜೇನ, ಕುಂತಿ ದೇವಿ, ಬಾದ್ರಿ ದೇವಿ ನನ್ನ ಜನನಿ ಜನಕರೇ. ಪರಶಿವರೊಡನೆ ಸರಿಸಮನಾಗಿ ಹೋರಾಡಿ ಪಾಶುಪಥವನ್ನು ಪಡೆದಂತಹ ಪಾರ್ಥ, ಪಾಲ್ಗುಣ, ಕಿರೀಟಿ, ಗಾಂಡೀವಿ, ಸವ್ಯಸಾಚಿ ಎಂದು ವಿವಿಧ ನಾಮಾಂಕಿತಗಳಿಂದ ರಾರಾಜಿಸುತ್ತಿರುವ ಆ ನನ್ನ ಪರಮ ವೈರಿ ಅರ್ಜುನನು ಕೂಡ ನನ್ನ ಸಹೋದರನೇ. ಅಯ್ಯೋ ಅರ್ಜುನ, ನಿನ್ನನ್ನು ಈ ಕುರುಕ್ಷೇತ್ರ ಯುದ್ಧದಲ್ಲಿ ಕೊಲ್ಲುವುದಾಗಿ ಶಪಥಗೈದಿರುವುದಲ್ಲ. ಈ ಕುರುಕ್ಷೇತ್ರದ ರಕ್ತದ ಮಡುವಿನಲ್ಲಿ ನಿನ್ನ ಶಿರಸ್ಸು ಕೊಚ್ಚಿಕೊಂಡು ಹೋಗುವುದನ್ನು ಈ ಪಾಪಗಳಿಂದ ಹೇಗೆ ನೋಡಿ ನಾನು ಸಹಿಸಲಿ. ಇದುವರೆಗೂ ಬಂಧು ವರ್ಗದವರು ಯಾರೆಂದು ತಿಳಿಯದೆ ಪರಿತಪಿಸುತ್ತಿದ್ದ ನನಗೆ ಎಂದು ಬಂಧು ವರ್ಗದವರು ಇವರೇ ಎಂದು ತಿಳಿದ ಬಳಿಕ ಎಂತಹ ಉಭಯ ಸಂಕಟ. ಅಯ್ಯೋ ಪಾಪಿ ಕಳ್ಳ, ಪಾಂಡುಕೂರನಾದ ನೀನೇ ಪಾಂಡುಕೂರನನ್ನು ಕೊಲ್ಲಲು ಹೋಗಿದೆಯಾ? ಕೊಲ್ಲಲೇ ಪಾಂಡುಕುಮಾರನು ನಾ ಕೊಲ್ಲಲೇ ಪಾಂಡುಕುಮಾರನು ನಾ ಕೊಲ್ಲಲೇ ದುರದೋ ಮಂದಿರಂ ನಾ
ಲುಟಿಸಲ್ಪಟ್ಟೆನು. ನನ್ನ ಕೈ ಹಿಡಿದ ಪತಿಗಳು ನನ್ನನ್ನು ಭೋಗವತ್ತಿನಂತೆ ದ್ಯೂತ ತಿರುಪಡುವ ಲುಟಿಸುವುದು ಆಸ್ತಿನಾವತಿಯ ರಾಜಸಭೆಯಲ್ಲಿ ಸರ್ವರ ಸಮಕ್ಷಮ ದುಶ್ಯಾಸನಿತ ಅಪಮಾನಿತಳಾದೆ. ರಾಜನಗರವನ್ನು ತ್ಯಾಗ ಮಾಡಿ ಅನಾಥ ಭಿಕ್ಷಕಿಯಂತೆ ಕಾಡಿನ ಕಾಡಿಗೆ ಅರಿದು ಆಯಿತು. ಇನ್ನು ಕೆಲವು ದಿನಗಳಾದರೂ ಸುಖವಾಗಿ ಬಂದೆ. ಇಜ್ಜಿಗೂ ಅಪಮಾನ. ಪರಮಾತ್ಮ, ಇನ್ನೇ ಲೋಕ ಗೆಳೆಯರು ಇನ್ನು ಏನೇನು ಬರೆದಿವೆ ತಂದೆ, ಇನ್ನು ಏನೇನು ಬರೆದಿವೆ. ಅವರಿಗೆ ತಕ್ಕ ಪ್ರತಿಕಾರ ನೀಡಿ. ಆದರೆ ಸ್ತ್ರೀಯರ ವಿಚಾರ ಆಗಲ್ಲ. ಅನ್ನ ವಸ್ತ್ರಗಳಿಗಾಗಿ ಪರರನ್ನು ಆಶ್ರಯಿಸಬೇಕು. ತಮ್ಮ ಆತ್ಮ ಗೌರವ ನುಡಿಸಿಕೊಳ್ಳಲು ಅವರಿಗೆ ಅನ್ನರಾಶಿಯೂ ಬೇಕು. ಪರಮಾತ್ಮ, ಇಂತಹ ಪರಾಧೀನ ಸ್ತ್ರೀ ಜಾತಿಯನ್ನು ಈಕೆ ಸೃಷ್ಟಿಸಿದೆ ತಂದೆ, ಈಕೆ ಸೃಷ್ಟಿಸಿದೆ. ನಮ್ಮ ಸಮಾಜದ ನಿಯಮ ರಸಗಳ ಹಂಚೆ ಕೈಡಿದ ಪತಿಯನ್ನು ಜೀವಿತದಲ್ಲಿ ಪಣವಾಗಿಟ್ಟು ಸೋರುವಂತೆ ಆ ನಿಮ್ಮ ಋಷಿಗಳು ಆಜ್ಞೆ ಮಾಡಿದರಲ್ಲ. ಅಯ್ಯೋ, ಪತಿಗಳು 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 ತಪಸ್ಸು ಮಾಡಿ ಪಡೆಯಬೇಕು ಪತಿಗಳನ್ನ. ನನ್ನ ಒಂದು ದಿನದ ಅವಿವೇಕದಿಂದ ಈ ನಿಂದನೆಗೆ ಬಿಟ್ಟಿದ್ದಲ್ಲ ಪೋಚಾಲು.
ನೀವಿಷ್ಟೇ ಆಗ್ಲಿ ಅಣ್ಣ ಬಂತು ಅಣ್ಣನ ಆಜ್ಞೆ ಹೊರತು ಹಾಗಾದ್ರೆ ಕೇಳಿ ಈ ದಿನ ನಾನು ಹಸ್ತಿನಾಮೆಯ ಮಂದಿರಕ್ಕೆ ದೇವಿ ದರ್ಶನಕ್ಕೆ ಹೋದೆ. ಅಲ್ಲಿ ಆ ದುರ್ಯೋಧನ ಪತ್ನಿಯಾದ ಭಾನುಮತಿ ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಕ್ಕು ನಿಮ್ಮ ಪತಿಗಳು 5 ಗ್ರಾಮಗಳನ್ನು ಬೇಡುವುದಾಗಿ ದೂತನ ಸ್ಥಾನಕ್ಕೆ ಕಳಿಸಿದ್ದಾರೆ. ಇನ್ನೇನು ಸಂಧ್ಯೆ ಆಗುವುದು ಹಾಗಲಾದ ಈ ನಿನ್ನ ಬಿಚ್ಚಿದ ಮುಡಿಯನ್ನು ಮುಡಿಗಟ್ಟಿ ಎಷ್ಟೆಂದು ಹೇಳಿ ಅಪಾಸ್ಯ ಮಾಡಿ ನನ್ನನ್ನು ನೋಡಿ ನಕ್ಕಳಿಸುವ ಏನು ಸಂತೋಷ ಹಾಗಾದರೆ ನಿಶ್ಚಯವಾಯಿತು. ದುರ್ಯೋಧನನೊಡನೆ ಪುನಃ ಸಂಧಿಯ ಪ್ರಯತ್ನ ಯಾರು ರಾಯಭಾರಕ್ಕೆ ಹೋಗುವ ಮತ್ತಿನ್ಯಾರು ನಮ್ಮಣ್ಣನಾದ ಶ್ರೀಕೃಷ್ಣ. ಗೋಪಿಕಾಂಜನೇಯರ ವಿಲಾಸ ವಿಭ್ರಮದಲ್ಲಿ ಮಗ್ನನಾಗಿರುವ ಜಗಪತಿಯು ವ್ಯರ್ಥವನ್ನು ಮರೆಯುವುದು ಸಹಜ. ಅರ್ಜುನನು ದ್ವಾರಕೆಯಿಂದ ಹಿಂತಿರುಗಿದಾಗಲೇ ಈಗಾಗಬಹುದು ತಿಳಿದೈತೆ. ಹಾಗಾಗಿ ಭಾನುಮತಿಗೆ ಏನೆಂದು ಉತ್ತರ ಕೊಟ್ಟೆ? ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟಿರು. ಏನೆಂದು? ನಿನ್ನ ಮುಡಿಯನ್ನು ಬಿಡಿಸುವವರೆಗೂ ನನ್ನ ಮುಡಿಯನ್ನು ಕಟ್ಟುವುದಿಲ್ಲವೇ ಭಾನುಮತಿಯನ್ನು. ಚಾಡೆ ಚಮತ್ಕಾರ ಉತ್ತರವನ್ನು ನೀಡಿದರು. ಸ್ವಾಮಿ ಸಮಯವಿದೆ ಶೃಂಗಾರಕ್ಕೆ ಭೀಮಾ ಸ್ವಾಮಿ ಪ್ರಾಣವಲ್ಲವ ಸಮಯವಿದೆ
ಪ್ರಾಣಕಾಂತ ಚೆಲ್ಲುತ್ತ ಸ್ವಾಮಿ ಅಲ್ಲವೇ ಚೆಲ್ಲುತ್ತ ನಿಮಗೆ ನೆನಪಿದೆಯೇ? ಹಿಂದೆ ಒಂದು ದಿನ ಈ ನನ್ನ ಬಿಚ್ಚಿದ ಮುಡಿಯನ್ನು ಕಂಡು ಕುರುಕುಲ ಅಂತ ಕಾಲರಾತ್ರೆಂದು ಸಂಬೋಧಿಸಿದೆ. ಮತ್ತೆ ಪುನಃ ನನ್ನ ಬಾಯಿಯಿಂದ ಪ್ರತಿಜ್ಞವನ್ನು ಮಾಡಿದ ಪ್ರತಿಜ್ಞೆಯನ್ನು ಮರೆಯುತ್ತಾರೆ. ಹೇಳುವುದು ಮಾತ್ರವಲ್ಲ ಪ್ರಭು, ಹೇಳಿದಂತೆ ಮಾಡಬೇಕೆನ್ನುವುದೇ ನನ್ನ ಇಚ್ಛೆ. ಸುಮ್ಮನೆ ಇಚ್ಛಿಸಿದ್ರೆ ಏನಾಗುವುದು? ನೀವೆಷ್ಟೇ ಆಗ್ಲಿ ನನ್ನ ಅಜ್ಞಾಧಾರಕನಲ್ಲದೆ. ಯಾವ ಆಜ್ಞಾಧಾರಕರು ಅಲ್ಲ. ನನ್ನನ್ನು ಕೆರಳಿಸಬೇಡ ಪಾಂಚಾಲಿ, ನನ್ನನ್ನು ಕೆರಳಿಸಬೇಡ. ಶಾಂತಿಯನ್ನು ಬಯಸುವವರು ತಂದೆಯ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಯುದ್ಧವನ್ನು ಆತುರದಿಂದ ನಿರೀಕ್ಷಿಸುತ್ತಿದ್ದೇನೆ. ಧರ್ಮ ಪರಾಯಣನಾದ ಯುಧಿಷ್ಠರನು ದುರ್ಯೋಧನನ ಆದರೆ ನಾನು ಕ್ಷಮಿಸುವುದಿಲ್ಲ. ದ್ರೌಪದಿಯೇ ಮೂಲ ಕಾರಣವೆಂದು ತೋರುತ್ತಿರುವುದು. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣವೆಂದು. ಕೌರವರನ್ನು ಇದ್ದಕ್ಕಿಂತ ಈ ನನ್ನ ಸಹೋದರನ ಕೋಪವನ್ನು ಶಮನ ಮಾಡುವುದೇ ನನಗೆ ದುಸ್ಸಾಹಸವೆನಿಸುತ್ತದೆ. ಸಹೋದರ ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವನು?
ಏಕೆ ಈ ನನ್ನ ಬಿರುಗುವುದಲ್ಲೇ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡಬಲ್ಲದು. ಅಗ್ರಜ ಸಮಯಕ್ಕೆ ಸರಿಯಾಗಿ ಬಂದರು. ಅರ್ಜುನನ ಸಮ್ಮುಖದಿಂದ ನಿಮಗೊಂದು ವಿಷಯ ತಿಳಿಸಬೇಕಿದೆ. ಅದನ್ನು ನಿಮ್ಮಿಬ್ಬರ ಸಮ್ಮುಖದಲ್ಲಿ ಈಗಲೇ ಹೇಳಿ. ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನನು ಅನುಮೋದಿಸಬಹುದು, ನಕಲ ಸಹದೇವರು ಸುಮ್ಮನಿರಬಹುದು. ಆದರೆ ಈ ದಾಸ್ಯ ವೃತ್ತಿಯು ಪಾಂಡವರ ಕಳಂಕವೆಂದೇ ಮಾಡುತ್ತಿದೆ. ಕಂಡ ಮನೆಯವರ ಬಾಗಿಲಿನಲ್ಲಿ ಸಂಧಿಯಾಚನೆ ಮಾಡಲು ಪಾಂಡು ರಾಜೇಂದ್ರನು ನಮ್ಮನ್ನು ಹಾರಿ ಪುತ್ರನನ್ನಾಗಿ ಪಡೆಯಲಿಲ್ಲ. ಈ ಅಪಮಾನವು ನಿಮಗೆ ಸಹಿತವಾಗಿ ಕಾಣಬಹುದು. ಇನ್ನೊಂದು ಗಳಿಗೆ ನಾನು ಇದನ್ನು ಸಹಿಸಲಾರೆ. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ಮತ್ತು ಈ ನನ್ನ ಗಣ ಸಂಧಿಯ ಪ್ರಸ್ತಾಪವನ್ನು ಮಾಡುತ್ತೇವೆ. ನಾನು ನನ್ನ ಪ್ರತಿಜ್ಞೆ ನಿಲ್ಲು ಸಹೋದರ, ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನಗಿಲ್ಲ. ಕೋಪ ಬೇಡ ಅಣ್ಣ. ಧರ್ಮರಾಜನು ನಮಗೆ ಧೈರ್ಯವನು. ಅವನ ಇಷ್ಟಕ್ಕೆ ವಿರುದ್ಧವಾಗಿ ಯುದ್ಧವನ್ನು ಪ್ರಾರಂಭಿಸುವುದು ನಮಗೆ ಅನುಚಿತ. ಏನು ಹೇಳುವ ಪಾಂಚಾಲಿ? Thank you.
ಅನಿಸುತ್ತಲ್ಲವೇ? ಯುದ್ಧದಂತೆ ಶಾಂತಿಯ ರಕ್ಷಣೆಯು ಕ್ಷತ್ರಿಯರ ಕರ್ತವ್ಯ ಪಾಂಚಾಲಿ. ಯುದ್ಧವು ಎಂತಹ ಘೋರ ಕರ್ಮವೆಂಬುದನ್ನು ನೀನು ಅರಿತಿಲ್ಲ. ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದ್ದರೆ ಮುಂದೆ ನಮ್ಮ ಅವಿಚಾರಕ್ಕಾಗಿ ದುಃಖಿಸಬೇಕಾಗುತ್ತದೆ. ಅದಕ್ಕಾಗಿ ಸಂಧಿಗೆ ಮತ್ತಷ್ಟು ಪ್ರಯತ್ನಿಸುತ್ತಿರುವೆ. ರಾಜೇಂದ್ರ, ದೌಮ್ಯನನ್ನು ಸಂಧಿಗೆ ಕಳಿಸಿ ಅಪಮಾನ ಹೊಂದಿದೆ. ಈಗ ಕುಲ ಪುರೋಹಿತರನ್ನು ಕಳಿಸಲು ಅದು ಮದುವೆ ಯಾವುದಿನ ಕೂಟನೆಂಬ ಕನಿಷ್ಠ ಪರಿಜ್ಞಾನವೇ ಇಲ್ಲದೆ ಹೋಯಿತು. ಆ ದುರ್ಯೋಧನ ನಿಮ್ಮೆಲ್ಲರಿಗೂ ತಕ್ಕ ಉತ್ತರವನ್ನು ಕೊಟ್ಟಿರುವರು. ಆದರೆ ನಮ್ಮಣ್ಣನಾದ ಶ್ರೀಕೃಷ್ಣನನ್ನು ಪುನಃ ಅಪಮಾನಗೊಳಿಸುತ್ತಿರುವುದಿಲ್ಲ ಅನ್ನುವುದೇ ನನ್ನ ಚಿಂತೆ. ಅರ್ಜುನನು ಅರ್ಜುನನು ಯಾರಿಂದ ಹೋಗುವೆನು? ಈ ಸಂಧಿಯ ಫಲಾಫಲಗಳನ್ನು ಕೇಳುವುದರಿಂದ ನನಗೆ ಯಾವ ಪ್ರಯೋಜನವೂ. ನಮ್ಮ ಅಪವರುಷ ವರ್ತನೆಯ ಪುರಸ್ಕಾರವು ನಮಗೆ ಇರಲಿ. ಪ್ರತಿಜ್ಞೆಯಂತೆ ನಡೆಯುವ ಸ್ವಾತಂತ್ರ್ಯ ಮಾತ್ರ. ನಮ್ಮ ಅಣ್ಣನಾದ ಶ್ರೀಕೃಷ್ಣನು ನಮ್ಮನ್ನು ನೋಡಿ ಇತ್ತ ಕಡೆ ಬರುತ್ತಿರುವರು. ಆತನಿಂದ ರಾಜ್ಯಸಭೆಯ ಸಮಾಚಾರ ತಿಳಿದುಕೊಂಡು ನಂತರ ನಿಶ್ಚಿಂತೆಯಾಗಿ ಏನಿ ಕೋಲಾಹಲ. ಕಾರದಳು ತನ್ನ ಮಾನವ ಜನ್ಮ ಕುಣಿಯುತ್ತಲಿರುವರು. ಕಾರದಳು ತನ್ನ ಮಾನವ ತಂಗಿ ಶುಭಾಗಲಿ ನಿನಗೆ. ಶ್ರೀಕೃಷ್ಣ ಎಲ್ಲಿಂದಲೇ ನಮಸ್ಕರಿಸುವುದು. ಭೀಮಸೇನ ನೀನು ಇಲ್ಲಿಂದಲೇ ಮಂಗಳವಾಗಲಿ.
ಪರಮಾತ್ಮ, ಹೋದ ಕಾರ್ಯವು ಏನಾಯಿತು? ಓದಲು ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿ ನಡೆಯಿತು. ಭೀಷ್ಮಾದಿಗಳು ನನ್ನನ್ನು ಬಹುವಾಗಿ ಯುದ್ಧದಿಂದ ಸತ್ಕರಿಸಿದರು. ಸಂಜೆ ವಿಚಾರವು ನಡೆಯುತ್ತೆ ಪರಮಾತ್ಮ. ನಡೆಯಿತು. ಹೆಣ್ಣಲ್ಲಿರುವುದು ನನಗೆ ಸಾಧ್ಯವಿಲ್ಲ. ಅವರ ಹೆಚ್ಚೆಯಂತೆ ಅವರ ನಡೆಯಲಿ ನನಗೆ ತೋರಿದ್ದನ್ನು ನಾನು ಮಾಡುವೆನು. ನಿಲ್ಲಿ ಪ್ರಾಣೇಶ್ವರ, ಮೊದಲಿನ ನನ್ನನ ಮಾತುಗಳಾದ್ರೂ ಮುಗಿಯಲಿ. ಅಣ್ಣನ ಮಾತು ಮುಗಿಯುವುದರೊಳಗೆ ನನ್ನ ಧರ್ಮಯ ಮುಗಿಯುವುದು. ಯದುಪತಿ ಸಭೆಯಲ್ಲಿ ಏನು ನಡೆಯಿತು ಪರಮಾತ್ಮ? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷೆಯಿಂದ ನಡೆಯಿತು. ಯಾರಿನ್ನು ತಡೆಯಲಾರ ರುಕ್ಮಿಣಿಪತಿ. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿ ಆಯಿತೆ. ಭೀಮಸೇನ, ನನ್ನ ಮೇಲೆ ನಿನಗೆ ಇಷ್ಟೊಂದು ಸಾಧನೆ ಸ್ವಲ್ಪ ನಾನು ಹೋಗಿದ್ದು ಅದಕ್ಕಾಗಿ ಅಲ್ಲವೇ? ಈಗ ನಿನ್ನ ಅಭಿಮತ ತೊಳೆಯಿತು. ಅಜ್ಞಾತ ವಾಸದಿಂದ ಅರ್ಜುನನ ಬಳಿಗೆ ಕೈ ತೊಟ್ಟನು. ಈಗ ನಮ್ಮೆಲ್ಲರಿಗೂ ಬಳಿ ತೊಳಿತನು ಹೊಡಿಸುತ್ತಿರುವೆಯ ಯಾರವಾಗಣೆ? ಬಾಣ ಪುತ್ರನ ಮೇಲೆ ಇಷ್ಟೊಂದು ಆಕ್ರೋಶವೇ? ಭೀಮಸೇನ, ನನ್ನ ಮೇಲೆ ನಿನಗೆ ಇಷ್ಟೊಂದು ಸಾಧನೆ ಸ್ವಲ್ಪ ಸಮಾನ ತಂದುಕೊಂಡು ನನ್ನ ಮಾತನ್ನು ಪೂರ್ಣವಾಗಿ ಕೇಳಿಯ. ಕೃಷ್ಣ, ಮುಂದೆ ಏನಾಯಿತು? ಈ ಸ್ವಾಭಿಮಾನ ಶೂನ್ಯವಾದ ರಾಜ್ಯಸಭೆಯಲ್ಲಿ ನಿಮ್ಮ ಜನ ತಿಳಿಸಿದನು. ಅವರೆಲ್ಲರೂ ಒಪ್ಪಿದರು. ಯಾರು ಒಪ್ಪಿದರು? ಭೀಷ್ಮ, ದ್ರೋಣ, ಧೃತರಾಷ್ಟ್ರ ಮುಂತಾದವರು ಒಪ್ಪಿದರು. ಭೀಮ, ಎಂದು ನನಗೆ ಕೆಲಸವಿಲ್ಲ. ಈ ದುರ್ವಾರ್ತನೆಯನ್ನು ಕೇಳಬೇಕೆಂದು ನಿನ್ನ ಇಚ್ಛೆ ಆಯಿತು ಕೃಷ್ಣ. ಸಾಧಿಸಿದೆ ಕೃಷ್ಣ. ನಿನಗೆ ಒಪ್ಪು ವಿಚಾರ ಹೊಂದಿರುವುದು ಭೀಮಸೇನ. ನಿನಗೆ ಒಪ್ಪು ವಿಚಾರ ಹೊಂದಿರುವುದು ಭೀಮಸೇನ. ಈ ಸ್ವಾಭಿಮಾನದ ಶೂನ್ಯವಾದ ಸಂಧಾನನೊಡನೆ ಈ ಪ್ರಚಂಡ ಭೀಮನಿಗೆ ಎಂತಹ ಸಂಬಂಧ ಇರುವುದು? ಹತ್ಯಂದ್ರೆ ಗಿಡ ಸಂಬಂಧ ಇರುವುದು. ಮುಂದೆ ಏನಾಯಿತು ಪರಮಾತ್ಮ? ರಾಜ್ಯಸಭೆಯಲ್ಲಿ ನಿಮ್ಮ ಜನ ತಿಳಿಸಿದನು. ಅವರೆಲ್ಲರೂ ಒಪ್ಪಿದರು. ಯಾರು ಒಪ್ಪಿದರು? ಭೀಷ್ಮ, ದ್ರೋಣ, ಧೃತರಾಷ್ಟ್ರ ಮುಂತಾದವರು ಒಪ್ಪಿದರು. ಏನು ನನಗೆ ಕೆಲಸವಿಲ್ಲ. ಈ ದುರ್ವಾರ್ತನೆಯನ್ನು ಕೇಳಲು ನಿಮ್ಮ ಅಪೇಕ್ಷೆಯಂತೆ ನಿಮ್ಮ ಇಚ್ಛೆ ಆಯಿತು. ಅದನ್ನು ಸಾಧಿಸಿದೆ ಕೃಷ್ಣ, ಅದನ್ನು ಸಾಧಿಸಿದೆ. ನಾನಿಂದ ಹೊರಡುವೆನು. ಸಹೋದರರೇ, ನಿಮ್ಮ ಅಪೌರುಷದ ಫಲವನ್ನು ನೀವೇ ಭಂಜಿಸಿರಿ. ಭೀಮನು ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಯಾಜ್ಞ ಸೇನೆ, ಏನು ನಿರಾಶವಾಗಬೇಡ. ಭೀಮನು ಬದುಕಿದ್ದರೆ ಇನ್ನ ಸೇಡನ್ನು ತೀರಿಸೇ ತೀರಿಸುವುದು. ನೀನು ನಿಜವಾಗಿ ತುಂಬ ಉಪದೇಶರಿ. ಇಷ್ಟೊಂದು ಕೋಪವಿದ್ದರೆ ಈ ರಕ್ಕಸನಾಳು ಹೇಗೆ ಸಾಧ್ಯ? ಸ್ವಲ್ಪ ಸಮಾನ ಹೊಂದಿಕೊಂಡು ನನ್ನ ಮಾತನ್ನು ಕೇಳು. ಕೃಷ್ಣ, ನನ್ನನ್ನು ಸಂಬಳೆ ಕಾಣಬೇಡ. ಈ ಸಂಧಿಯ ಸುದ್ದಿ ಒಪ್ಪದು. ನಿನಗೆ ಒಪ್ಪು ವಿಚಾರ ಹೊಂದಿರುವುದು ಭೀಮಸೇನ. ದುರ್ಯೋಧನನು ನಿನಗೊಂದು ಸಂದೇಶ ಕಳಿಸಿರುವನು. ದುರ್ಯೋಧನನ ಸಂದೇಶ? ಹಾಗಾದರೆ ಈ ಸಂಧಿಯ ಸುದ್ದಿಯು ಇದು ಸಂಧಿಯಲ್ಲ ಕೃಷ್ಣ. ಏನು ಹೇಳು ಕೃಷ್ಣ? ಇರುವುದು ಅತ್ಯಂತ ಗಿಡ ಸಂಬಂಧ ಇರುವುದು. ಕೇಳುವ ಇಚ್ಛೆ ಇದ್ದರೆ ನೀನು ನನ್ನ ಬಳಿಯಲ್ಲಿ ಹೇಗೆ ಕುಳಿದಿಕೋ. ನಿಂತಿದ್ದಲೇ ಹೇಳಿಬಿಡು ಕೃಷ್ಣ. ಇಲ್ಲ, ಕುಳಿತುಕೊಳ್ಳುವ ಹೊರತು ನಾನು ಹೇಳುವುದಿಲ್ಲ. ಎಷ್ಟೊಂದು ಪರ್ಯಾಸ ಬೇಕೆ? ಇದು ಪರ್ಯಾಸವಲ್ಲ. ನನ್ನನ್ನು ಕಂಡರೆ ಯಾವತ್ತೂ ಭೀಮಸೇನ
ಈ ಗದೆಯನ್ನು ಸ್ವಲ್ಪ ದೂರವಾಗಿಡು. ನನ್ನ ಭಾಷೆಯಲ್ಲಿ ಹೀಗೆ ಕುಳಿತಿರು. ಆಗ ನಿನಗೆ ಪ್ರಿಯ ಸಂದೇಹವನ್ನು ತಿಳಿಸುವನು. ಹೇಗೋ ನಿನ್ನ ಅಪೇಕ್ಷೆ ಅಂತ ನಾನು ನೀನು ಹೇಗಲಾದರೂ ಹೇಳು. ನೀನು ಕೋಪ ಮಾಡುವುದಿಲ್ಲವೇ? ಹಾಗಾದ್ರೆ ನನ್ನ ಬಂದೆ ಕ್ಷಣಕಾಲ ಮಾತ್ರ. ಜನ ಈ ಗದೆಯನ್ನು ಕ್ಷಣಕಾಲ ನೀನು ಹಿಡಿದ್ರು. ಸೈನ್ಯ ಅಣ್ಣ. ಸಮೀಪಕ್ಕೆ ಬಾ. ನಾನು ಹೇಳಿದಂತೆ ಮಾಡುವೆಯಾ? ಅಣ್ಣ, ನಿಮ್ಮ ಮಾತನ್ನು ಎಂದಾದರೂ ಮೀರಿರುವೇನೆ? ಅಣ್ಣ, ಇದೇನು ಪರ್ಯಾಸ್ಯ? ಇದು ಪರ್ಯಾಸವಲ್ಲ ದ್ರೌಪದಿ. ಶತ್ರು ಒಡೆಮನೆ ಬಿಡಿಸುವಲ್ಲಿ ನೀನು ಪಂಡಿತೆಯಂತೆ. ಹಾಗೆ ನಿನ್ನ ಕಣ್ಣ ಕೈಗಳನ್ನು ಕಟ್ಟಲು ಬರುವುದಿಲ್ಲವೋ ನೋಡು. ಭೀಮಸೇನ, ನಿನಗೆ ಸಂದೇಹ ಕೇಳಿಚ್ಛೆ ಇದ್ದರೆ ಪಾಂಚಾಲಿ ಕೃಷ್ಣನು ಹೇಳಿದಂತೆ ನನ್ನ ಕರಗಳನ್ನು ಬಂಧಿಸು. ಹೇಳಲು ಭೀಮಸೇನ ಯಾಕೆ ಭೀಮಸೇನ, ಯಾಜ್ಞಸೇನಿ, ಧರ್ಮನಂದನ, ಕಿರೀಟಿ, ಈ ದಿನ ಯಜ್ಞವು ಈ ದಿನ ದುರ್ಗ ರಾಜಸಭೆಯಲ್ಲಿ ನನ್ನ ಅಂಗಾಂಗ ಬಂಧನಾಗಿತ್ತು. ಯಾರು ಕಾರ್ಯವನ್ನು ಮಾಡಿದವರು? ದುರ್ಯೋಧನನು ಆಜ್ಞೆ ಮಾಡಿದನು, ದುರಾಚಾರಿ ಅವನು ತಮ್ಮ ದುಶ್ಯಾಸನನ್ನು ನಡೆಸಿದನು. ಇಂತಹ ಸಾಹಸ ಮತ್ತಾರಿಗೆ ಸಾಧ್ಯ? ನನ್ನ ಕೈಗಳನ್ನು ಬಿಡಿಸು. ಈ ನೀಚ ಕೃತ್ಯದಿಂದ ದುರ್ಯೋಧನನ ಪರಮಾವಧಿಯ ಶಿಖರವನ್ನೇ ಮುಟ್ಟಿದೆ. ನಮ್ಮ ಪ್ರಿಯ ಬಂಧುವಾದ ಯಾದವಾಗ್ರಣಿ ಎಂದು, ಪಾಂಡವರ ರಾಯಭಾರಿ ಎಂದು ಈ ಕುನ್ನಿ ಕೌರವರು ಈ ಅಂಗದಿಂದ ಬಂಧಿಸಿದ್ದಾರೆ. ಅಗ್ರಜ
ಧನಂಜಯ, ಇದಕ್ಕೆ ನಿಮ್ಮ ಉತ್ತರ? ಇಷ್ಟು ಮಾತ್ರವಲ್ಲ, ದುರ್ಯೋಧನ ಕೊಟ್ಟ ಸಂಧಾನಕ್ಕೆ ಉತ್ತರವನ್ನು ಕೇಳಿದಿರಾ? ಅವನು 5 ಮಾರು ಭೂಮಿ ಬಿಡಲು ಸಮ್ಮತಿಸಲಿಲ್ಲ. ನೀವು ಸಂಧಿನ ಭಾಷೆಯಾದರೆ ಅವರ ರಣಾಂಗಣದಲ್ಲಿ ಶಸ್ತ್ರಾಸ್ತ್ರಗಳ ಆಸ್ಪದಲ್ಲಿ ದೊರಕುವುದು. ಈ ಸಂದೇಶಕ್ಕೆ ನಮಗುಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ನಾವು ಯುದ್ಧವನ್ನು ಎಂದು ಅಪೇಕ್ಷಿಸ ನೀನು ತಿಳಿದಿರುವೆ. ನಾನು ಈ ಯುದ್ಧವನ್ನು ಎಂದು ಅಪೇಕ್ಷಿಸಿಲ್ಲವೆಂದು ಸಂಧಿಗಾಗಿ ಸರ್ವ ಪ್ರಯತ್ನವೆಲ್ಲವನ್ನೂ ಮಾಡಿದೆ. ಈ ನನ್ನ ಕೈಗಳನ್ನು ಬಿಡಿಸು. ಧನಂಜಯ, ನನ್ನ ಕೈಗಳನ್ನು ಬಿಡಿಸು. ಅರ್ಜುನ, ನನ್ನ ಕೈಗಳನ್ನು ಬಿಡಿಸು. ಬೇಡ, ನಾವೇ ಮೆಚ್ಚಿಕೊಳ್ಳುವೆನು. ಎಲ್ಲರೂ ನಗದೆ. ಈಗ ಎಲ್ಲರೂ ಕೇಳಿರಿ ನನ್ನ ಪ್ರತಿಕ್ರಿಯೆಯನ್ನು. ನಮ್ಮ ದುರ್ದೈವ ಶೌರ್ಯದ ಪರಮಾವಧಿಯನ್ನು ಮುಟ್ಟಿದಾಗ ದುಶ್ಯಾಸನದಿಂದ ಅಪಮಾನಿತಗೊಂಡ ಭಕ್ತ ಕೇಶಿಯನ್ನಾಗಿ ಪಾಂಡವರ ಅಪಕೀರ್ತಿಯು ರೂಪುಗೊಂಡಂತೆ ನಿಂತಿದ್ದ ಆ ಪಾಂಚಾಲ ರಾಜನಂದಿನಿಯನ್ನು ಸಮ್ಮುಖದಲ್ಲಿ ನಾವೀ ಪ್ರತಿಜ್ಞೆಯನ್ನು ಮಾಡುವೆನು. ಯುದ್ಧ ಸನ್ನದ್ಧವಾಗುವ ಮೊದಲು ಪ್ರತಿಜ್ಞೆ ಮಾಡುವೆನು. ನಾನು ವಾಯುದೇವನ ವರಪ್ರಸಾದದಿಂದ ಜನಿಸಿದ್ದೇ ನಿಜವಾಗಿದ್ದರೆ, ವೀರ ಮಾತೆ ಕುಂತಿ ದೇವಿಯ ಸ್ತನ್ಯಪಾನ ಮಾಡಿದ್ದೇ ನಿಜವಾಗಿದ್ದರೆ, ಮುಂದೆ ನಡೆಯುವ ಕುರುಕ್ಷೇತ್ರ ಮಹಾಸಂಗ್ರಾಮದಲ್ಲಿ ಆ ದುರುಳ ದುಶ್ಯಾಸನ ನೊಡಲನ್ನು ಬಗೆದು ಅವನ ಗುಂಡಿಗೆಯ ಬಿಸಿ ರಕ್ತವನ್ನು ಅವನ ಪಾಂಚಾಲಿಯ ಕೇಶವದ ತೈಲವಾಗಿ ಹೆಚ್ಚುವುದು. ಅವನ ದಂತಗಳನ್ನು ಕಿತ್ತು ಪಾಂಚಾಲಿಯ ಕೇಶವನ್ನು ಬಚ್ಚುವುದು. ಅವನ ವಕ್ಷಸ್ಥಳದಿಂದ ಕರುಳುಗಳನ್ನು ಕಿತ್ತು ಪಾಂಚಾಲಿಯ ಮುಡಿಯನ್ನು ಕಟ್ಟುವುದು. ಅನಂತರ ಆ ದುರ್ಯೋಧನನ ರಾಜ ಕಿರೀಟವನ್ನು ನನ್ನ ಎಡಗಾಲಿನಿಂದ ಪುಡಿ ಮಾಡುವೆನು. ಈ ನನ್ನ ಹುಟ್ಟಿನ ಕಲದಿಂದ ಪುಡಿ ಮಾಡುವೆನು. ಒಂದು ವೇಳೆ ಈ ರೀತಿ ಮಾಡದೆ ಹೋದರೆ
ಶ್ರೀಕೃಷ್ಣನ ಪಾದವೇ ಸಾಕ್ಷಿ.